ಪ್ರೀತಿಸಿ ಮದುವೆಯಾಗಿ ಬಳಿಕ ವಿಚ್ಛೇದನ ಪಡೆದಿದ್ದ ಮಾಜಿ ಪತ್ನಿಗೆ ಚಟ್ಟ ಕಟ್ಟಿದ ಆಸಾಮಿ. ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆಗೈದು ಬಳಿಕ ಡೋರ್ ಲಾಕ್ ಮಾಡಿಕೊಂಡು ಹಂತಕ ಪರಾರಿಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ದಾರುಣ ಘಟನೆ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಕಾಶಮ್ಮ ನೆಲ್ಲಿಗಣಿ 34 ವರ್ಷ ಕೊಲೆಯಾದ ದುರ್ದೈವಿಯಾಗಿದ್ದಾಳೆ. ಕಾಗವಾಡ ತಾಲೂಕಿನ ಬನ್ನಜವಾಡ ಗ್ರಾಮ ಸಂತೋಷ್ ಕಾಂಬ್ಳೆ ಕೊಲೆ ಆರೋಪಿ. ಸವದತ್ತಿ ಕೆಎಸ್ಆರ್ಟಿಸಿ ಡಿಪೋ ವ್ಯಾಪ್ತಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಕಾಶಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಸಂತೋಷ್ ಪಾಟೀಲ್ ಕಳೆದ 13 ವರ್ಷಗಳ ಹಿಂದೆಯೇ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇದು. ಇಬ್ಬರದು ಜಾತಿ ಬೇರೆಯಾಗಿದ್ದರೂ ಹಿರಿಯರ ಸಮ್ಮುಖದಲ್ಲಿ ಸಂಪ್ರದಾಯದಂತೆ ಮದುವೆಯಾಗಿತ್ತು. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಕಾಶಮ್ಮಳಿಗೆ ಪತಿ ಸಂತೋಷ್ ನಿರಂತರ ಕಿರುಕುಳ ನೀಡುತ್ತಾ ಇದ್ದ ಆರೋಪ. ಗಂಡನ ಕಿರುಕುಳ ಹೆಚ್ಚಾದಂತೆ ಸವದತ್ತಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದ ಕಾಶಮ್ಮ ಬಳಿಕ ಸಂತೋಷನ ಕಾಟ ತಾಳಲಾರದೆ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ವಿಚ್ಛೇದನ ಪಡೆದಿದ್ದ ಕಾಶಮ್ಮ ಕಳೆದ 5 ತಿಂಗಳ ಹಿಂದೆಯಷ್ಟೇ ಬೈಲಹೊಂಗಲ ಕೌಟುಂಬಿಕ ನ್ಯಾಯಾಲಯದಿಂದ ವಿಚ್ಛೇದನೆ. ಆದರೆ ಅಕ್ಟೋಬರ್ 13ರಂದು ಕರ್ತವ್ಯ ಮುಗಿಸಿ ಮನೆಗೆ ಬಂದಿದ್ದ ಕಾಶಮ್ಮ ಅದೇ ದಿನ ರಾತ್ರಿ 8 ಗಂಟೆಯ ಸುಮಾರಿಗೆ ಕಾಶಮ್ಮಳ ಮನೆಗೆ ಬಂದಿದ್ದ ಸಂತೋಷ್ ಈ ವೇಳೆ ಹರಿತವಾದ ಆಯುಧ ಬಳಸಿ ಕಾಶಮ್ಮಳ ಕತ್ತು ಹೊಟ್ಟೆಗೆ ಚುಚ್ಚಿ ಆರೋಪಿ ಪರಾರಿಯಾಗಿದ್ದಾನೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಯಾವಾಗ ಹೊಡೆದ ಬೆಳಿಗ್ಗೆ ನನ್ನ ಮನೆಯಿಂದ ಹೊರಗೆ ಹಾಕ್ತಿ ಅಂತ ಟಿಕೆಟ್ ತಗೊಂಡು ರಿಟರ್ನ್ಗೆ ಬಂದಿದ್ದೀನಿ. ಮೊನ್ನೆ ನನ್ನ 10 ಬಸ್ ನನ್ನ ಬಸ್ ಯಾಕೆ ಬೇಕಾದ 150 ಬಸ್ನಾಗ ನನ್ನ ಬಸ್ ಬೇಕು ಅದ್ರಾಗ ಪಾಲನೆ ನಮ್ಮ ಅರ್ಜಿ ಪ್ಯಾಸೆಂಜರ್ ನಾವಾಗದ್ರಂತೆ ನಾವು ಅವ್ರ ಪ್ರಯಾಣಕ್ಕೆ ಅಡ್ಡಿಪಡಿಸ್ಬಾರಂತೆ ಅವ್ರು ಟಿಕೆಟ್ ಕೊಟ್ಟು ಸುಮ್ಮಾಗಿ ಟಿಕೆಟ್ ತಗೊಂಡ ಸುಮ್ಮಾಗಿ 4 ಕಿಲೋಮೀಟರ್ ಹೊಲಕ್ಕೆ ಹೋಗೋರಾಗ ನೀವು ನಮ್ಮ ಮೇಲೆ FIR ಮಾಡ್ಸೋದಿದ್ರಿ ಮಾಡಿಸ್ಲಿಲ್ಲ ನೋಡ್ರಿ ಇವ್ರು ಈಗ ಮಾಡಿಸ್ತಾ ನೋಡ್ರಿ ಅಂತ ಕಸ್ಕೊಂಡು ಹೊಡೆದ ಬಿಡ್ತಾರೆ ತಗೊಂಡ ಹೊಡೆದ ಅದ್ರ ಮಿಷನ್ ಸಿಕ್ಕಿತ್ತು. ಅವ್ರು ಕೆಲವು ವೇಬಿ ಎಲ್ಲ ಹಾಡಿದ ಆ ಮಿಷನ್ ಕಂಟೆಂಟ್ ಬಿದ್ದಿತ್ತದ ಅವು ಅಷ್ಟು ನೋಡಿದನ್ನ ಅದನ್ನ ಪಾಸ್ ಹಾಕೋರಾಗ ಮಷಿನ್ ಪೂರ ಹೊಡಕ್ಕೆ ದೂರ್ ಚಿನ್ ಹೋಗಿ ಮಿಷನ್ ಎಲ್ಲ ರೊಕ್ಕ ಹೊಲ್ತುಂಬ ಹೋಗ್ಬಿಟ್ಟು ಗಟ್ಟು ಅದಕ್ಕೆ ಅಲ್ಲಿ ಹೋಗಿ ಬೇರೆ ಬಸ್ ಏನಿತ್ತು ಆ ಬಸ್ಸಿಗೆ ವಯರ್ ಕೊಟ್ಟು ವಾಪಸ್ ರಿಟರ್ನ್ ತಗೊಂಡು ಬಂದ. ಈಗ ಎಷ್ಟು ದಿವಸ ಆತೇಗಿ ಬಂದ ನಿಪ್ಪಾಲೆ ಬಿಟ್ಟು ನೀನ್ ರಾತ್ರಿ ಮನೆಗೆ ಬಂದಿದ್ದ? ಮನೆಗೆ ಬಂದಿದ್ದೆ. ಅವ್ವ ನಾನು ಅಂಜಿದ ಸ್ಪೀಡ್ ಹಾಕೊಂಡು ಹೊರಗೆ ಕೂತೀವಿ ಹೋಗೋ ಮಟ್ಟ दूर निंತು ನಾನು ಅಬ್ಸರ್ವ್ ಮಾಡ್ತಾನೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.